ಮಾದಪ್ಪಣ್ಣ. ಶಿವು, ನಿನ್ನ ಧ್ವನಿ ಕೇಳಿದ್ರೇ ಗೊತ್ತಾಗತ್ತೆ ಕಣಪ್ಪ. ಆ ಪಾಪಿ ನನ್ನ ಮಗ ಸೀನಾ ನಿನ್ನ ಹತ್ರ ಬಂದು ಕಾರ್ಡ್ ಕೊಟ್ಟು ಹೋಗಿರ್ಬೋದು ಅಂತ. ಮೊನ್ನೆ ಹುಟ್ಟಿರೋ ಹುಳ ಅವನು. ಅಪ್ಪ ಅಮ್ಮ ಅಣ್ಣ ತಂಗಿ ಯಾವುದನ್ನು ಲೆಕ್ಕಕ್ಕಿಟ್ಕೊಳ್ದೇನೆ ಎಲ್ರಿಗೂ ಕಾರ್ಡ್ ಕೊಟ್ಕೊಂಡು ಬರ್ತಾ ಇದ್ದಾನಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ರಕ್ತ ಕುದಿಯತ್ತೆ ಕಣಪ್ಪ. ಆದರೆ ನಾನು ಏನೂ ಮಾಡೋಂಗಿಲ್ಲ. ಅದಕ್ಕೆ ಅಂತ ಒಂದು ಟೈಮ್ ಬರುತ್ತೆ, ಆಗ ಕಾದು ಬಿಟ್ಟು ಹೊಡಿತೀವಿ. ಅದೇ ನಾನು ನಿನಗೆ ಫೋನ್ ಮಾಡಿರೋ ವಿಷಯ ಏನಂದರೆ, ನೀನು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡ. ನನ್ನ ಸೊಸೆ ರಶ್ಮಿಗೆ ಹೆಗ್ಲು ಕೊಡೋದಕ್ಕೆ ನಾನಿದ್ದೀನಿ. ಆ ಪಿಂಕಿ ಅನ್ನೋಳನ್ನು ಅವನು ಹೆಂಗೆ ಮದುವೆ ಆಗ್ತಾನೆ ನಾನು ನೋಡ್ತೀನಿ. ಮಾದಪ್ಪಣ, ನಾನು ಆ ಮಹಾಕಾಳವನ್ನ ಹೆಸರು ಹೇಳ್ಕೊಂಡು ಆ ತಾಯಿ ನಂಬ್ಕೊಂಡು ಜೀವನ ಕಟ್ಕೊಂಡವನು. ಅವಳು ನಮ್ದವ್ರನ್ನ ಯಾರನ್ನೂ ಅವಳು ಕೈ ಬಿಡೋಕ್ಕಿಲ್ಲ. ನೆನ್ನೆ ಅಷ್ಟೇ ನಮ್ಮ ರತ್ನನ್ ವಿಷಯದ ಹಾಗೆ ಆಟೊಂದೆಲ್ಲ ಸುದ್ದಿ ಆಯಿತು. ಆಮ್ಯಾಕೆ ಸತ್ಯ ಇಲ್ದಂಗೆ ಮುಳುಗೋಯ್ತು. ನೊಂದ್ಕೊಂಡಿದ್ದು ಎಲ್ಲರಿಗೂ ಸಿಹಿ ಸುದ್ದಿನೂ ಕೊಟ್ಟಾಯ್ತು. ಅಂಥದ್ರಾಗೆ ಈ ಸೀನ ಏನೋ ಮಾಡ್ಬಿಡ್ತಾನೆ ಅಂತ ಎದ್ರಕೊಂಡಿರಕಾಯ್ತದ? ಮಾದಪ್ಪಣ, ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಅಕಸ್ಮಾತ್ ಪಿಂಕಿನೋ ಸೀನೋ ಗಂಟು ಹಾಕ್ಬೇಕು ಅಂತ ಆ ಬ್ರಹ್ಮನೇ ಬಂದ್ಬಿಟ್ರು, ಆ ನಮ್ಮವ್ವ ಮಹಾಕಾಳವ್ವ ಬುಡಕ್ಕಿಲ್ಲ. ಏನೇ ಆಗಲಿ, ತಲೆ ಮ್ಯಾಗ ತಲೆ ಬೀಳಲಿ, ಸೀನ ಯಾವತ್ತಿದ್ದು ರಶ್ಮಿದೆ. ನೀ ತಲೆ ಕೆಡಿಸ್ಕೋಬೇಡ, ನೆಮ್ಮದಿಯಾಗಿರು ಮಾದಪ್ಪಣ, ನೆಮ್ಮದಿಯಾಗಿರು. ಸರಿ ಕಣಪ್ಪ, ಇಡ್ತೀನಿ ಮಾದಪ್ಪಣ. ನೋಡಿ ಅಂಕಲ್, ನೋಡಿ, ಇದು ನಿಜ ತಾನೇ? ಮಹಾಕಾಳವ ನಾಣೆಗೂ ಸತ್ಯ ಕಣವ. ನಾನು ಸುಮಾರು ಸಾರಿ ವಿಚಾರಿಸಿದ್ದೀನಿ. ಇದೆಲ್ಲ ನಿಮ್ಮಪ್ಪ ಮಾಡಿರೋ ಅವ್ಯವಹಾರಗಳು. ಆ ಮನುಷ್ಯ ಸರಿ ಇಲ್ಲ ಕಣವ, ಸರಿ ಇಲ್ಲ. ರಾಕ್ಷಸ. ಗೊತ್ತು ಅಂಕಲ್, ನನಗೆ ನಮ್ಮಪ್ಪ ರಾಕ್ಷಸ ಅಂತ ನನಗೆ ಗೊತ್ತು. ನನಗೆ ನಮ್ಮಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗಿದ್ರು ಪರವಾಗಿರಲಿಲ್ಲ. ಕೋಪ ನೆತ್ತಿಗೆ ಇರತ್ತೆ ನನಗೆ. ಇಷ್ಟು ವರ್ಷ ಆ ಮನುಷ್ಯನ್ನ ಯಜಮಾನ್ರೇ ಅಂತ ಬಾಯಿ ತುಂಬ ಕರಿತಾ ಇದ್ದೆ, ಮನಸಾರೆ ಕರಿತಾ ಇದ್ದೆ. ಯಾವಾಗ ಶಾರದಕ್ಕನ ವಿಚಾರದಲ್ಲಿ ನಿಮ್ಮಪ್ಪನೇ ಖಳನಾಯಕ ಅಂತ ಗೊತ್ತಾಯ್ತೋ ಆಗ ಅವ್ರ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ಆಗ ಗೊತ್ತಾಯ್ತು, ನಿಮ್ಮಪ್ಪ ಎಷ್ಟೋ ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗೇ ಇದ್ದಾರೆ. ಮಜಾ ಏನು ಕೇಳಿದ್ರೆ, ಇದುವರೆಗೂ ಅವರು ಎಲೆಕ್ಷನ್ಗೆ ನಿಂತು ವೋಟೇ ಕೇಳಲಿಲ್ಲ. ಫೋಟೋ ಕೇಳದೆ ಹೆಂಗೆಲ್ಲಕ್ಕಾಗತ್ತೆ ಅಂಕಲ್? ಪ್ರತಿ ಸಲನೂ ಮನೆಗೆ ಶಿವನೇ ಹೋಗಿ ಅವ್ರ ಮಾವನಿಗೆ ವೋಟ್ ಹಾಕ್ಸ್ಕೊಂಡು ಬರ್ತಾ ಇದ್ದ ಕಣಮ್ಮ. ಅತ್ತಿಗೆ ಟೀನಲ್ಲಿ ಏನೇನೋ ಮಿಕ್ಸ್ ಮಾಡಿ ನನ್ನ ಹೆಂಡ್ತಿಗೆ ಕೊಡ್ತಾರೆ. ಅದನ್ನು ಕುಡಿದ್ಮೇಲೆ ಇವಳು ಓದೋಕ್ಕಾಗದೆ ನಿದ್ದೆ ಮಾಡ್ತಾಳೆ. ಇದನ್ನೆಲ್ಲ ನಾನು ನೋಡಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ಇಂದ್ರ, ಇದೇನ ನಿಜಾನಾ? ಅಪ್ಪ, ಸಿಗವ್ವ, ಈಗ ಬಂದ? ಇಷ್ಟು ದಿವಸ ನಿನ್ನ ಗಂಟ್ಲಾಗ ಉಸಿರೇ ಇರ್ತಿರ್ಲಿಲ್ಲ, ಯಾರಂದ್ರೆ ಅನಿಸ್ಕೊಂತಿದ್ದೆ. ಇವಾಗೇನೋ ವಾಯ್ಸ್ ರೈಸ್ ಆಯ್ತೈತೆ. ಅದು ಆಗ, ಈಗಲ್ಲ. ನಾನೀಗ ಬಂದಾಯಿತು, ರಾಜ ಆಗಾಯಿತು. ನಿಮಗೆಲ್ಲ ಶಿಕ್ಷೆ ಕೊಡ್ತೀನಿ, ಹುಷಾರಾಗಿರಿ. ನಿಮ್ಮ ಜನ್ಮಕ್ಕಿಷ್ಟು. ನನ್ನ ಮೊಮ್ಮಗಳು ಓದಿ ಪಾಸ್ ಮಾಡಿದಾಳಲ್ಲ ಅನ್ನೋ ಖುಷಿನಲ್ಲಿ ನಾನಿದ್ರೆ, ಅಯ್ಯಯ್ಯೋ ಇವಳು ಓದಿ ಪಾಸ್ ಮಾಡಿಬಿಟ್ಲಲ್ಲಪ್ಪ ಅನ್ನೋ ದಿಗಿಲಿನಲ್ಲಿದ್ದೀರೇನು? ಲೇ ನಾಗ, ನಾವು ಮಾಡೋ ಪುಣ್ಯದ ಕೆಲಸದಲ್ಲಿ ಸ್ವಲ್ಪನಾದರೂ ನ್ಯಾಯ ಇದ್ದರೆ ನಮ್ಮನ್ನು ಆ ದೇವ್ರ ತಲೆ ಕಾಯ್ತಾನೆ ಅನ್ನೋದಕ್ಕೆ ಇವ್ರುಗಳೇ ಸಾಕ್ಷಿ ಕಣೋ. ದೇವರು, ನೀವೇನು ಯೋಚನೆ ಮಾಡಬೇಡಿ,
ನೀವೇನು ಕೆಲಸ ಮಾಡಬೇಕು ಅಂತಿದ್ದೀರಾ ಅದನ್ನು ಧೈರ್ಯವಾಗಿ ಮಾಡಿ, ನಾನು ನಿಮ್ಮ ಜೊತೆಲೇ ಇರ್ತೀನಿ. ಇರಿ ನಡೀಂದ್ರೆ. ಪ್ರತಿ ಸಲನೂ ಮನೆಗೆ ಶಿವನೇ ಹೋಗಿ ಅವ್ರ ಮಾವನಿಗೆ ಓಟ್ ಹಾಕ್ಸ್ಕೊಂಡು ಬರ್ತಾ ಇದ್ದ ಕಣಮ್ಮ. ಇಲ್ಲ ಅಂಕಲ್, ನನ್ನ ಮಾವ ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ಕಣಮ್ಮ, ನಾವು ಕೇಳ್ತಿರೋದು ಓಟು. ಜನಕ್ಕೆ ಗೊತ್ತಿಲ್ಲದೆ ಅದನ್ನು ಹಾಕ್ತಾ ಇರೋ ಅನ್ನೋ ವಿಷಯ ಶಿವಗೆ ಗೊತ್ತಿದ್ರೆ ಅವನು ಸತ್ಯವಾಗ್ಲೂ ಈ ಕೆಲಸ ಮಾಡ್ತಾನೇ ಇರಲಿಲ್ಲ ಕಣವ. ತಾನು ಏನು ಕೇಳ್ತಾ ಇದ್ದೀನಿ ಅನ್ನೋದು ಇವನಿಗೂ ಗೊತ್ತಿರಲಿಲ್ಲ, ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ಜನಕ್ಕೂ ಗೊತ್ತಿರಲಿಲ್ಲ. ಆ ಮಟ್ಟಿಗೆ ಶಿವು ಜೊತೆಗೆ ಊರು ಜನರ ಕಣ್ಣಿಗೆ ಮಣ್ಣೆರ್ಚಿ ಮಂಕು ಬೂದಿ ಎರಚಿ ಅವ್ರಿಗೆ ಬೇಕಾಗಿರೋ ಕೆಲಸಗಳನ್ನು ಮಾಡಿಸ್ಕೋತಾ ಇದ್ದಾನೆ ನಿಮ್ಮಪ್ಪ. ಓ, ಇದಾ ವಿಷಯ. ಹಾಗಾದರೆ ನಮ್ಮಪ್ಪನ ವಿರುದ್ಧವಾಗಿ ಯಾರೂ ನಿಂತೇ ಇಲ್ಲ. ಮೊದಲು ಎಲೆಕ್ಷನ್ಗೆ ನಿಂತವರೆಲ್ಲ ಕಣ್ಣಿಗೆ ಕಾಣದೆ ಹೋಗಿದ್ದಾರೆ. ಆಮೇಲೆ ನಿಮ್ಮಪ್ಪ ಒಬ್ಬರೇ ನಿಂತಿದ್ರು. ಹಾಗಿದ್ರೆ ಇಷ್ಟು ವರ್ಷ ನಮ್ಮಪ್ಪನೇ ಅಧ್ಯಕ್ಷ ಆಗಿದ್ರು, ಸರ್ಕಾರದಿಂದ ಬರ್ತಿರೋ ಸವಲತ್ತುಗಳೆಲ್ಲ ಬರ್ತಿದ್ರು. ನಮ್ಮ ಹಳ್ಳಿಯಲ್ಲಿರೋ ಬಡ ಜನಕ್ಕೆ ಒಂದು ಶೌಚಾಲಯಗಳನ್ನ ಕಟ್ಸ್ಕೊಟ್ಟಿಲ್ಲ, ರೋಡ್ ಸರಿಯಾಗಿಲ್ಲ, ಬಸ್ಗಳು ಸರಿ ಬರಲ್ಲ, ನೀರು ಕರೆಕ್ಟಾಗಿ ಬರೋದಿಲ್ಲ. ಇದೆಲ್ಲ ಯಾಕಾಗತ್ತೆ ಅಂಕಲ್? ಬರೋ ಹಣ ಎಲ್ಲ ಗ್ರಾಮಕ್ಕೆ ಸೇರೋದು ಬಿಟ್ಟು ನಿಮ್ಮ ಅಪ್ಪನ ಹುಂಡಿಗೆ ಸೇರ್ತಾ ಇದೆಯಮ್ಮ. ಈಗಾಗಲೇ ಕರಗ್ದಿರೋಷ್ಟು ಆಸ್ತಿ ಮಾಡಿ ಇಟ್ಕೊಂಡಿದ್ದಾನೆ ನಮ್ಮಪ್ಪ. ಅವ್ರಿಗೆ ಯಾಕೆ ಅಂಕಲ್ ಈ ಹಣ? ಇದೆಲ್ಲ ಹಣದ ಆಸೆಯಿಂದ ಮಾಡ್ತಾ ಇರೋದಲ್ಲಮ್ಮ. ಈಗ ನಿನ್ನ ಸಮಸ್ಯೆನ ಬಗೆಹರಿಸ್ಬಿಟ್ರೆ ಯಾವ ಕಷ್ಟ ಇದೆ ಅಂತ ಹೇಳಿ ನಿಮ್ಮ ಅಪ್ಪನ ಮುಂದೆ ಕೈ ಕಟ್ಕೊಂಡು ನಿಲ್ತಾರೆ ಹೇಳು? 4 ಜನ ಹೋದರೆ ತಾನೇ ನಿಮ್ಮಪ್ಪ ದೊರೆ ಅನ್ಸ್ಕೊಳಕ್ಕಾಗೋದು, 4 ಜನಕ್ಕೆ ಅಪ್ಪಣೆ ಕೊಡೋಕ್ಕಾಗೋದು. ಊರ್ ದೊರೆ ಅನ್ಸ್ಕೊಳ್ಳೋ ಚಟ್ಟಕ್ಕೆ ಊರನ್ನೇ ಬಲಿ ತಗೋತಿದ್ದ ನಮ್ಮಪ್ಪ. ಇಲ್ಲ uncle. ಇಷ್ಟೆಲ್ಲ ಗೊತ್ತಾದ್ಮೇಲೂ ನಾನು ಸುಮ್ಮನೆ ಇರಲ್ಲ. ನಮ್ಮಪ್ಪನ ಸರಿಯಾಗಿ ಇಡ್ತೀನಿ ಮುಹೂರ್ತನ. ದುಡುಕ್ಬೇಡ ಕಣವ್ವ. ನಾಳೆ ಸರ್ಕಾರ ಗ್ರಾಮ ಪಂಚಾಯತಿ ಎಲೆಕ್ಷನ್ ಯಾವಾಗ ಅನ್ನೋದು ಅನೌನ್ಸ್ ಮಾಡುತ್ತೆ. ಆಗ ತೋರಿಸು ನಿನ್ನ ಪ್ರತಾಪನ. ಆಗ ನೀನು ಮಾಡು ನಿನ್ನ ಪವಾಡನ. ಬಯಲಿಗೆಳಿ ನಿನ್ನ ಅಪ್ಪನ ಅನ್ಯಾಯ.